ಸಚಿವ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆಯ ಕಾವು ತೀವ್ರಗೊಂಡಿದೆ. ಆರ್ ಅಶೋಕ್ ಅವರು ಮಾತನಾಡ್ತಾ ಇದ್ದಾರೆ. ಮಾನ ಮರ್ಯಾದೆ ಇದ್ರೆ ಬಂದು ರಾಜೀನಾಮೆ ತಗೊಂಡ್ಲಿ. ದಲಿತರನ್ನ ನುಂಗಿದಾರ ಇಲ್ಲ ಅಂತ ಹೇಳಿ, ಯಾಕೆ ಅರೆಸ್ಟ್ ಆದ ಅಂತ ಹೇಳಿ, ಯಾಕೆ ವಜಾ ಮಾಡ್ದ ಅಂತ ಹೇಳ್ಬೇಕಲ್ಲ. ಅವ್ರಿಗೆ ಬೋನಸ್ ಮೇಲೆ ಬೋನಸ್ ಕೊಡ್ತಾವ್ರೆ ಅಂದ್ರೆ ಹಣ ನಾವೆಲ್ಲ ಹಂಚ್ಕೊಂಡಿದ್ದೀರಿ, ಅವನ್ನ ಬಿಡಲ್ಲ ನಾವು ಅಂತ ಹೇಳಿ ಒಂದು ಸ್ಪಷ್ಟ. ನಾವು ದುಡ್ಡೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದೀರಿ, ಇವಾಗ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಗುಂಡಾಗಿರಿ ನಾವಲ್ಲ, ಕೋತ್ವಾಲನ್ ಶಿಷ್ಯರು ಗುಂಡಾಗಿರಿ ಮಾಡೋದು ನಾವಲ್ಲ. ಭ್ರಷ್ಟರನ್ನ ಬೆಂಬಲಿಸ್ತಾ ಇರುವಂತ ಭ್ರಷ್ಟ ಸರ್ಕಾರ ಇದೆ. ಮಾತಾಡ್ಲಿಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ ಬನ್ನಿ ಸರ್. ಈಗ ನಿಮ್ಮ ಹೋರಾಟವನ್ನ ತಡೆಯುವಂತ ಪ್ರಯತ್ನ ನಡೀತಾ ಇದೆಯಾ? ನಾವು ವಿಧಾನಸೌಧ ಮುತ್ತಿಗೆ ಹಾಕಿದ್ರಿ. ಭ್ರಷ್ಟ ಸರ್ಕಾರ, ಭ್ರಷ್ಟ ನಾಗೇಂದ್ರನ್ನ ಕೈ ಬಿಡಬೇಕು. ಅಲ್ಲಿವರೆಗೂ ಹೋರಾಟ ಮುಂದುವರಿಯುತ್ತೆ, ಯಾವುದೇ ಕಾರಣಕ್ಕೂ ಬಿಡಲ್ಲ ನಾವು. ದೊಡ್ಡ ಮಟ್ಟಿಗೆ ಬಂದೋಬಸ್ತನ್ನ ಕೂಡ ಮಾಡ್ಕೊಳ್ಳಾಗಿದೆ ನಿಮ್ಮ ವಶಕ್ಕೆ ಪಡಿಲಿಕ್ಕೆ. ಹೌದು, ಇವರು ನಮ್ಮನ್ನ ಎದುರಿಸಕ್ಕೆ ದಮ್ಮಿಲ್ಲ, ವಿರೋಧ ಪಕ್ಷನ ಎದುರಿಸಕ್ಕೆ ದಮ್ಮಿಲ್ಲ. ಅದಕ್ಕೋಸ್ಕರ ಎಲ್ಲ ಪೊಲೀಸರು ಬಂಧಿಸ್ತಾ ಇದ್ದಾರೆ, ನಮ್ಮನ್ನೆಲ್ಲ ಗಿರಿ ಮಾಡ್ತಾ ಇದ್ದಾರೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ರೌಡಿಸಂ ಮಾಡ್ತಾ ಇದ್ದಾರೆ ಸದನದಲ್ಲಿ. ರೌಡಿಗಳು ಯಾರು ಅಂತ ಇಡೀ ಜಗತ್ತಿಗೆ ಗೊತ್ತೈತೆ. ಡಿ ಕೆ ಶಿವಕುಮಾರ್ ಏನು ಅಂತ ಇಡೀ ಜಗತ್ತಿಗೆ ಗೊತ್ತೈತೆ. ಹೋರಾಟ ಮುಂದುವರಿಯುತ್ತೆ ಹೇಗೆ ಸರ್? ಮುಂದುವರಿತದೆ, ಗ್ಯಾರಂಟಿ. ನೋಡಿ, ದಲಿತ ದುಡ್ಡು ಹೊಡ್ತಿರ್ತಕ್ಕಂಥದ್ದು ಇವರು, ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಇವರು. ವಿಧಾನಸೌಧದ ಮುಂಭಾಗದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬಿಜೆಪಿಯ ನಾಯಕರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ನಾಯಕರು ಕೂಡ ಮಾತನಾಡಿದ್ರು. ಒಂದ್ ಕಡೆ ಆರ್ ಅಶೋಕ್ ಅವರು ಹೇಳ್ತಾ ಇದ್ರು, ಭ್ರಷ್ಟಾಚಾರಿಗಳನ್ನ ಈಗಾಗಲೇ ಸರ್ಕಾರ ಕಾಪಾಡುವಂತಹ ಕೆಲಸಗಳನ್ನ ಮಾಡ್ತಾ ಇದೆ. ನಾವು ಗೂಂಡಾಗಳಲ್ಲ, ನಮ್ಮನ್ನ ಗೂಂಡಾಗಳು ಅಂತ ಹೇಳುವಂತಹ ನೈತಿಕತೆ ಇಲ್ಲ, ಅವರು ಗೂಂಡಾಗಳು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ನಮ್ಮ ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು.